ಮಂಡ್ಯ ಲೋಕಸಭೆ ಚುನಾವಣೆ ದಿನದಿಂದ ದಿನಕ್ಕೆ ರಂಗೇರ್ತಾ ಇದೆ. ಯಾಕೆಂದ್ರೆ ಸುಮಲತಾ ಅಂಬರೀಶ್ ವರ್ಸಸ್ ನಿಖಿಲ್ ಕುಮಾರಸ್ವಾಮಿ ಅಂತ ಅಖಾಡ ಫಿಕ್ಸ್ ಆಗ್ತಾ ಇರುವಂತ ಹಿನ್ನೆಲೆಯಲ್ಲಿ ಕೈ ತಪ್ಪಿದೆ ಟಿಕೆಟ್. ಸೊ ಹೀಗಾಗಿ ಬಿಜೆಪಿಗೆ ಸೇರ್ತಾರಾ ಸುಮಲತಾ ಅಂಬರೀಶ್ ಅವರು ಅನ್ನುವ ಪ್ರಶ್ನೆ ಈಗ ಎದ್ದಿದೆ. ಪಕ್ಷಕ್ಕೆ ಸೇರಲು ಮಂಡ್ಯ ಬಿಜೆಪಿ ಮುಖಂಡರಿಂದ ಮನವೊಲಿಕೆಯ ಯತ್ನವನ್ನ ಮಾಡಲಾಗ್ತಾ ಇದೆ ಅಂತ ಕೂಡ ಮಾಹಿತಿ ಲಭ್ಯವಾಗ್ತಾ ಇದೆ. ಮಂಡ್ಯದ BS ಶಿವಲಿಂಗಯ್ಯ ಮನೆಯಲ್ಲಿ ರಹಸ್ಯ ಸಭೆಯನ್ನ ಸೇರಲಾಗಿದೆಯಂತೆ. ಮಂಡ್ಯದ ಶಿವಲಿಂಗಯ್ಯ ಮನೆಯಲ್ಲಿ ತಡರಾತ್ರಿ ಮಾತುಕತೆಯನ್ನ ನಡೆಸಲಾಗಿದೆ. ಅಶೋಕ್ ಸೂಚನೆ ಮೇರೆಗೆ ಸುಮಲತಾ ಅವರ ಜೊತೆ ಚರ್ಚೆಯನ್ನ ನಡೆಸಲಾಗಿದೆಯಂತೆ. ಕಳೆದ ಚುನಾವಣೆಯಲ್ಲಿ ಬಿಜೆಪಿ ಅಭ್ಯರ್ಥಿಯಾಗಿದ್ರು ಶಿವಲಿಂಗಯ್ಯ ಅವರು. ಸೊ ಹೀಗಾಗಿ ಅವರ ನೇತೃತ್ವದಲ್ಲಿ ಮನವೊಲಿಸುವಂತ ಕೆಲಸ ಆಗ್ತಾ ಇದೆ. 12 ದಿನಗಳಲ್ಲಿ ನಿರ್ಧಾರ ತಿಳಿಸಲಿದ್ದಾರಂತೆ ಸುಮಲತಾ ಅಂಬರೀಶ್ ಅವರು. ಅಂಬಿ ಅಭಿಮಾನಿಗಳ ಬೆಂಬಲದೊಂದಿಗೆ ಗೆಲ್ಲಲು ಬಿಜೆಪಿ ಕೂಡ ತಂತ್ರವನ್ನ ರೂಪಿಸ್ತಾ ಇದೆ. ಮೋದಿ ಅಲೆಯಲ್ಲಿ ಗೆಲ್ಲುವಂತ ಭರವಸೆಯನ್ನ ನೀಡಿದೆ ಬಿಜೆಪಿ. ಸೊ ಹೀಗಾಗಿ ಏನ್ ಮಾಡ್ತಾರೆ ಸುಮಲತಾ ಅಂಬರೀಶ್ ಅವರು ಅನ್ನೋದೇ ಪ್ರಶ್ನೆ ಆಗಿದೆ. ಇದೆಲ್ಲದ್ರ ಬಗ್ಗೆ ಸಂಪೂರ್ಣವಾದಂತ ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ರಾಘವೇಂದ್ರ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಎಸ್ ರಾಘವೇಂದ್ರ, ಇಲ್ಲಿ ಸುಮಲತಾ ಅಂಬರೀಶ್ ಅವರನ್ನ ಬಿಜೆಪಿಗೆ ಸೆಳೆಯುವ ನಿಟ್ಟಿನಲ್ಲಿ ಯಾವ ರೀತಿಯಾಗಿ ಮನವೊಲಿಸಲಾಗ್ತಾ ಇದೆ? ಎಸ್ ಪೃಥ್ವಿರಾಜ್, ಈಗಾಗಲೇ ಕೂಡ ಕಾಂಗ್ರೆಸ್ ಟಿಕೆಟ್ ಕೈ ತಪ್ಪಿದೆ. ಇಲ್ಲಿ ಸುಮಲತಾ ಈಗ ಪಕ್ಷೇತರಾಗಿ ಸ್ಪರ್ಧಿಸಬೇಕಾ ಅಥವಾ ಬಿಜೆಪಿ ಪಕ್ಷದಿಂದ ಹೋಗಬೇಕಾ ಅನ್ನೋ ಗೊಂದಲದಿದ್ರು. ಈ ನಡುವೆ ಕೂಡ ನಿನ್ನೆ ಕೂಡ ಅವರು ಒಂದು ಮಾತನ್ನ ಹೇಳಿದ್ರು, ನನಗೆ ಇದುವರೆಗೂ ಕೂಡ ಯಾವುದೇ ಬಿಜೆಪಿ ನಾಯಕ ಸಂಪರ್ಕ ಮಾಡಿಲ್ಲ ಅಂತ ಹೇಳಿ. ಆದ್ರೆ ನಿನ್ನೆ ತಡರಾತ್ರಿ ಏನು ಮಂಡ್ಯದ ಬಿಜೆಪಿ ಮುಖಂಡರಾದ BS ಶಿವಲಿಂಗಯ್ಯ ಅವರ ಮನೆಯಲ್ಲಿ ಒಂದು ರಹಸ್ಯ ಸಭೆಯಲ್ಲಿ ಅವರು ಪಾಲ್ಗೊಂಡಿದ್ರು ಅನ್ನೋ ಮಾಹಿತಿಗಳು ಲಭ್ಯ ಆಗಿರುವಂತದ್ದು. ಹೀಗಾಗಿ ಎಲ್ಲೋ ಒಂದು ಕಡೆ ಈಗ ಅವರು ಬಿಜೆಪಿ ಪಕ್ಷದ ಮುಖ ಮಾಡಿದ್ದಾರೆ ಅನ್ನೋ ಮಾತುಗಳು ಕೂಡ ಕೇಳಿ ಬಂದಿರುವಂತದ್ದು. ನಿನ್ನೆ ನಡೆದಂತ ಏನು ರಹಸ್ಯ ಸಭೆಯಲ್ಲಿ ಅವರು ಬಿಜೆಪಿಗೆ ಬರ್ತಾರೆ ಅನ್ನೋ ಮಾತುಗಳು ಕೂಡ ಲಭ್ಯ ಆಗಿದೆ. ಯಾಕೆಂದ್ರೆ ಅಶೋಕ್ ರವರು ಅವರಿಗೆ ಒಂದು ಭರವಸೆಯನ್ನು ಕೊಟ್ಟಿದ್ದಾರೆ ಸುಮಲತಾ ಅವರಿಗೆ. ಈ ಬಾರಿ ಮೋದಿ ಅಲೆ ಇದೆ, ಹಾಗಾಗಿ ನೀವು ಬನ್ನಿ, ನಿಮ್ಮ ಅಂಬಿ ಅಭಿಮಾನಿಗಳೊಂದಿಗೆ ಈ ಬಾರಿ ಮಂಡ್ಯ ಕ್ಷೇತ್ರವನ್ನು ಗೆಲ್ಲಬಹುದು ಅನ್ನೋ ಭರವಸೆ ಕೊಟ್ಟರ ಹಿನ್ನೆಲೆಯಲ್ಲಿ ಅವರು ಕೂಡ ಈಗ ಬಿಜೆಪಿಗೆ ಬರುವಂತ ಮನಸ್ಸು ಮಾಡಿದೆ. ಆದ್ರೂ ಕೂಡ ಅವರು ಅಂಬಿ ಅಭಿಮಾನಿಗಳನ್ನ ಏನು ಅವರ ಜೊತೆ ಒಂದು ಸಭೆ ನಡೆಸಿ 2 ದಿನಗಳಲ್ಲಿ ತನ್ನ ನಿರ್ಧಾರವನ್ನು ತಿಳಿಸ್ತೀನಿ ಅಂತ ಹೇಳಿದ್ರೆ ಈ ಎಲ್ಲಾ ಬೆಳವಣಿಗೆ ನೋಡ್ತಾ ಇದ್ರೆ ಇದೀಗ ಸುಮಲತಾ ಅವರು ಬಿಜೆಪಿ ಬರುವುದು ಪಕ್ಕಾ ಅನ್ನೋ ಮಾಹಿತಿಗಳು ಲಭ್ಯ ಆಗ್ತಿದೆ. ಆದ್ರೂ ಕೂಡ ಅವರು ಈ ಬಾರಿ ಏನಾದ್ರೂ ಆಗಲಿ ಏನು ತಮ್ಮ CM ಪುತ್ರರಾದ ನಿಖಿಲ್ ರನ್ನು ಸೋಲಿಸಿ ಮಂಡ್ಯ ಜಿಲ್ಲೆಯಲ್ಲಿ ಸಂಸದರಾಗಬೇಕು ಅನ್ನೋ ಆಸೆಯನ್ನು ಇಟ್ಕೊಂಡಿದ್ರೆ ಈ ಎಲ್ಲಾ ನಿಟ್ಟಿನಲ್ಲಿ ನೋಡಿದಾಗ ಇವರು ಕೂಡ ಬಿಜೆಪಿ ಬಾಹ್ಯ ಬೆಂಬಲ ಪಡಿಬಹುದು ಅಥವಾ ಬಿಜೆಪಿಗೆ ಸೇರ್ಬೋದು ಅನ್ನೋ ಮಾಹಿತಿಗಳು ಕೂಡ ಲಭ್ಯ ಆಗಿತ್ತು. ಪೃಥ್ವಿರಾಜ್, ಓಕೆ, ಥ್ಯಾಂಕ್ ಯು ರಾಘವೇಂದ್ರ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.